ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಮಗಳಿಗೊಂದು ಸ್ಟೈಲಿಶ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದು. ಯಾವ ಥರ ಬಂದಿದೆ ಇದರ ಕಟ್ಟಿಂಗು ಸ್ಟಿಚಿಂಗನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬರೀ ಬ್ಯಾಕ್ ಫಿನಿಶಿಂಗ್ ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. 32 ಚೆಸ್ಟ್ ಮೆಜರ್ಮೆಂಟ್ನ ಬ್ಲೌಸು ಮತ್ತು ಇದನ್ನು ಬ್ಯಾಕ್ ಓಪನ್ನು ವಿತ್ ಪ್ರಿನ್ಸಸ್ ಕಟ್ ಮಾಡಿ ಸ್ಟಿಚ್ ಮಾಡಿರೋವಂಥದ್ದು. ಸುತ್ತಳತೆ 9 ಇಂಚು ಜೊತೆಗೆ 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಕತ್ತಿನ ಅಗಲ 3.75 ತೊಗೊಂಡಿದ್ದೀನಿ. 4 ತೊಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಅವಳಿಗೆ, ಹಾಗಾಗಿ 3.75 ತೊಗೊಂಡಿದ್ದೀನಿ. ಸ್ವಲ್ಪ ಬ್ರಾಡಾಗಿರಬೇಕು ಅಂಥೇಳಿ. ಶೋಲ್ಡರ್ ರೆಡಿ 2 ಬರಬೇಕು, ಹಾಗಾಗಿ 2.25 ಇಂಚನ್ನು ತೊಗೊಂಡಿದ್ದೀನಿ. ಡೀಪ್ ಲೆಂತು 10 ಇಂಚು ತೊಗೊಂಡಿದ್ದೀನಿ. ಇದನ್ನು ತುಂಬ ಶಾರ್ಪಾಗಿ ವಿ ಶೇಪ್ ಕೊಟ್ಟಿಲ್ಲ, ಸ್ವಲ್ಪ ಕರ್ವನ್ನು ಕೊಟ್ಟಿದ್ದೀನಿ. ಆಗ ಡೀಪ್ ತುಂಬ ಬ್ರಾಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಕರ್ವ್ ಮಾಡಿಕೊಂಡು ಅದನ್ನು ವಿ ಶೇಪ್ ಥರ ಮಾಡಿರೋದು. ಮತ್ತು ಕೆಳಗಡೆನೂ ಅಷ್ಟೇ ನೋಡಿ, ಕೆಳಗಡೆನೂ ವಿ ಶೇಪ್ ಬಂದಿದೆ. ಓವರ್ ಡೀಪ್ ಅಂತಲೇ ಹೇಳ್ಬೋದು, ಬಟ್ ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಈ ಬ್ಲೌಸ್ನ ಟ್ರೈ ಮಾಡಿದ್ದು. ನೋಡಿ, ನಾವು ಬ್ಯಾಕಲ್ಲಿ ಡಾಟ್ಸ್ ಹಿಡಿತೀವಲ್ಲ ಕೆಳಗಡೆ, ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮಾರ್ಕ್ ನಾವು ಡಾಟ್ಸ್ ಹಿಡಿಯೋದಕ್ಕೆ ಮತ್ತೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಆ ಅಗಲ ನಾವು ತೊಗೊಳೋದಾದರೆ 6.25 ಇಂಚು ನಾವು ಅಥವಾ 6 ಇಂಚು ನಾವು ತೊಗೋಬೋದು. ಅಲ್ಲಿಂದ ಪಕ್ಕಕ್ಕೆ 1.5 ಇಂಚು ಗ್ಯಾಪಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ. ಈಗ ಇದು ರೆಡಿ ನನಗೆ 6 ಇಂಚು ಬಂದಿದೆ. ನಾವು ಸ್ಟಿಚಿಂಗ್ ಎಲ್ಲ ಮಾಡುವಾಗ 1/4 ಇಂಚ್ ಅದು ಫೋಲ್ಡಿಂಗ್ ಒಳಗಡೆ ಕಚ್ಚಾಗೆ ಹೋದರೂ ಕೂಡ 6.25 ಅಥವಾ 6.25 ಇಂಚು ಆ ಲೆಂತ್ ಬರುತ್ತೆ. ಅದನ್ನು ಕೂಡ ವಿ ಶೇಪಲ್ಲೇ ಮಾರ್ಕ್ ಹಾಕ್ಕೊಂಡು ಎರಡನ್ನು ಕಟ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೇ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಬೇಕು ಅಂತ ಫೋಟೋ ಕಳಿಸ್ತಾರೆ. ಹಾಗಾಗಿ ಇದು ಒಂದೇ ಒಂದು ಹುಕ್ಸ್ ಇದೆ ಬ್ಯಾಕ್ ಸೈಡಲ್ಲಿ. ಹಾಗಾಗಿ ನಾನು ಸ್ವಲ್ಪ ಆ ಗ್ಯಾಪನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟು 2 ಹುಕ್ಸ್ ಬರೋ ಥರನಾದರೂ ಇರಲಿ ಅಂತ ಹೇಳಿ. ಬ್ಯಾಕ್ ಪಾರ್ಟಿಗೆ ಕಟಿಂಗ್ ಎಲ್ಲ ಆಯಿತು. ಮತ್ತು ಮೇನ್ ಫ್ಯಾಬ್ರಿಕ್ಕು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಬಾರ್ಡ್ರ್ ಕೂಡ ತೊಗೊಂಡಿದ್ದೀನಿ, ಕೆಳಗಡೆ ಬಾರ್ಡ್ರ್ ಏನಿದೆ ಅದನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಲೈನಿಂಗ್ ಪೀಸಲ್ಲಿ ಕೆಳಗಡೆ ಫೋಲ್ಡಿಂಗಿಗೆ 1/2 ಇಂಚು ಮಾತ್ರನೇ ತೊಗೊಂಡಿರೋದು, ಬಾರ್ಡ್ರ್ ಇರೋದ್ರಿಂದ 1/2 ಇಂಚು ತೊಗೊಂಡಿದ್ದೀನಿ. ಈಗ ಅದು ಜರುಗಬಾರ್ದು ಅಂಥೇಳಿ 1-2 ಕಡೆ ಪಿನ್ ಹಾಕ್ಕೊಂಡು ಮೊದಲು ಕೆಳಗಡೆ ಮಾತ್ರ ಸ್ಟಿಚ್ ಮಾಡಿ ಅದನ್ನು ಟರ್ನ್ ಮಾಡಿ ಕಿನಾರಿ ಹಾಕಿ ಫಿನಿಶಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ನೆಕ್ ಶೇಪ್ ಇದೆಯಲ್ಲ, ಅದನ್ನು ಆಮೇಲೆ ನಾವು ನಾರ್ಮಲಾಗಿ ನಾವು ರೌಂಡ್ ನೆಕ್ಗೆ, ಸ್ಕ್ವಯರ್ ನೆಕ್ಗೆಲ್ಲ ಯಾವ ರೀತಿ ನಾವು ನೆಕ್ ಪೀಸ್ನ ಕೊಟ್ಟು ಫಿನಿಶಿಂಗ್ ಮಾಡ್ತೀವಿ ಅದೇ ಥರನೇ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಬಟ್ ತುಂಬಾ ಲುಕ್ಕಾಗಿರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ಮಾತ್ರ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಚ್ಚಿಂಗ್ ಅಂತೂ ತುಂಬ ಈಸಿ, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಇದು ಬ್ಯಾಕ್ ಓಪನ್ ಇರೋವಂಥದ್ದು, ಆದರೆ ಕಟ್ ಮಾಡ್ಕೊಳ್ಳುವಾಗಲೇ ಬ್ಯಾಕ್ ಓಪನ್ ಮಾಡ್ಕೋಬಾರ್ದು. ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಮಾಡಿ. ಇದರಿಂದ ಏನಾಗುತ್ತೆ, ನೀವು ಒಟ್ಟಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೋದು, ಎಲ್ಲೂ ಕೂಡ ಪೀಸು ಜರುಗೋದಿಲ್ಲ ಮತ್ತು ಬೇಗ ಕೆಲಸ ಆಗುತ್ತೆ. ಹಾಗಾಗಿ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಬ್ಯಾಕ್ ಓಪನ್ ಮಾಡಿಕೊಂಡು ಅಲ್ಲಿಗೂ ಕೂಡ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕು. ಈಗ ಕೆಳಗಡೆ ಏನು ವಿ ಶೇಪ್ ಕಟ್ ಮಾಡಿದ್ನಲ್ಲ, ಅದನ್ನು ಸ್ಟಿಚ್ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡಿ ಕಿನಾರಿ ಹಾಕ್ಕೊಂಡು ಫುಲ್ ಫಿನಿಶಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದು ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಫಿನಿಶಿಂಗ್ ಆಗಿದೆ. ಈಗ ನಾವು ಇದನ್ನು ನೋಡಿ ಓಪನ್ ಮಾಡ್ಕೋಬೇಕು. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಓಪನ್ ಮಾಡಿಕೊಂಡು ಈಗ ಇದಕ್ಕೆ ಚಿಕ್ಕದಾಗಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಕೊಡಬೇಕು. ಇದು 1.5 ಇಂಚ್ ನಾನು ಗ್ಯಾಪ್ ತೊಗೊಂಡಿದ್ದೀನಿ. 2 ಹುಕ್ಸ್ ಬರೋ ರೀತಿ ನಾನು ತೊಗೊಂಡಿದ್ದೀನಿ. ಅವ್ರು ಕಳಿಸಿದ ಫೋಟೋದಲ್ಲಿ ಬರೀ ಒಂದೇ ಒಂದು ಹುಕ್ಸ್ ಮಾತ್ರ ಹಾಕೋ ಥರ ಇತ್ತು. ಅದು ಅಷ್ಟೊಂದು ಗ್ರಿಪ್ ಇರಲ್ಲ ಅಂಥೇಳಿ ನಾನು 2 ಹುಕ್ಸ್ ಬರೋ ಥರ 1.5 ಇಂಚು ಗ್ಯಾಪ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಈ ಬ್ಲೌಸ್ಗೆ ಬ್ರಾ ಹಾಕೋದಕ್ಕಾಗಲ್ಲ, ಹಾಗಾಗಿ ಫ್ರಂಟಲ್ಲಿ ಕಪ್ಸ್ನ ಇಟ್ಟು ಸ್ಟಿಚ್ ಮಾಡಬೇಕು. ಮತ್ತು ಸೈಡು ಜಾಯಿನ್ ಮಾಡುವಾಗ ನಾರ್ಮಲಾಗಿ ಮೆಜರ್ಮೆಂಟ್ ಬ್ಲೌಸ್ಗಿಂತ ಕೂಡ 1/4 ಇಂಚು ಟೈಟ್ ಮಾಡಬೇಕು. ಯಾಕಂದರೆ ಕೆಳಗಡೆ ಬರೀ ಥ್ರೆಡ್ ಮಾತ್ರ ಇರುತ್ತೆ ಸಪೋರ್ಟ್ಗೆ, ಅಲ್ಲಿ ಕವರ್ ಆಗಿರಲ್ಲ, ಓಪನ್ ಇರುತ್ತೆ. ಹಾಗಾಗಿ ಆ ಶೇಪ್ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ, ಅಂದರೆ ಲೂಸ್ ಥರ ಕಾಣಿಸೋ ಥರ ಇರುತ್ತೆ. ಹಾಗಾಗಿ ಸೈಡ್ ನೀವು ಜಾಯಿನ್ ಮಾಡುವಾಗ ಸೊಂಟದ ಹತ್ರ 1/4 ಇಂಚು ಎಕ್ಸ್ಟ್ರಾನೇ ಮಾಡಬೇಕು, ಅಂದರೆ ಟೈಟ್ ಬರೋ ಥರ ಮಾಡ್ಕೋಬೇಕು. ಆಗ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ, ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡೂ ಕೂಡ ಆಯಿತು. ಒಂದು ಸಲ ಈ ರೀತಿ ಇಟ್ಟು ನೋಡಬೇಕು, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ನೀಟಾಗಿ ಕಟ್ ಮಾಡಿ ಶೇಪ್ನ ಕರೆಕ್ಟಾಗಿ ಮಾಡಬೇಕು. ಈಗ ಫಿನಿಶಿಂಗ್ ಆಗಿದೆ. ಇದಕ್ಕೆ ಥ್ರೆಡ್ ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ನೀವು ಕ್ರಾಸಾಗೂ ಕಟ್ ಮಾಡ್ಕೋಬೋದು ಅಥವಾ ಸ್ಟ್ರೈಟಾಗೂ ಕಟ್ ಮಾಡ್ಕೋಬೋದು. ಅಂದರೆ ಅದು ಜಾಸ್ತಿ ಉದ್ದ ಇರಬೇಕು. ನೀವು ಬ್ಲೌಸ್ನ ಇಟ್ಟು ನೋಡ್ಕೊಳ್ಳಿ, ಅದು ಕರೆಕ್ಟಾಗಿ ಸೊಂಟದ ಅಳತೆ ಬರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ಉದ್ದ ಜಾಸ್ತಿ ಇರಬೇಕು. ಹಾಗಾಗಿ ಪೀಸನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬಟ್ಟೆ ಏನಾದರೂ ಶಾರ್ಟೇಜ್ ಆಗೋ ಥರ ಇದ್ದರೆ ನೀವು ಸ್ಯಾರಿನಲ್ಲೂ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ ಕಾಂಟ್ರಾಸ್ಟ್ ಥರ ಕೊಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿದ್ರಲ್ಲ ನಾನು ಯಾವ ಥರ ಇಟ್ಟು ನೋಡ್ತಾ ಇದ್ದೀನಿ ಅಂತ. ನಾವು ಸೈಡ್ ಏನು ಸ್ಟಿಚ್ ಹಾಕ್ತೀವಲ್ಲ ಅಲ್ಲಿಂದನೂ ಕೂಡ ಕೊಡಬೇಕು. ಆಗ ಈ ಥ್ರೆಡ್ಗೆ ಒಂಥರ ಗ್ರಿಪ್ ಇರುತ್ತೆ. ತುದಿನಲ್ಲಿ ನಾವು ಮೇಲ್ಗಡೆ ನೆಕ್ ಹತ್ರ ನಾವು ಟ್ಯಾಗ್ ಹಾಕ್ತೀವಲ್ಲ, ಆ ರೀತಿಯೆಲ್ಲ ತುದಿನಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬ್ಯಾಕ್ ಸೈಡು ಏನೂ ಕೂಡ ಸಪೋರ್ಟ್ ಇರೋದಿಲ್ಲ. ಹಾಗಾಗಿ ಈ ಥ್ರೆಡ್ಡನ್ನು ನಾವು ಎಂಡಿಂಗಿಂದನೇ ಕೊಡಬೇಕು. ನಾನೀಗ ಯಾವ ಥರ ಇಟ್ಟು ತೋರಿಸಿದ್ದೀನಿ ನೋಡಿ, ಅದೇ ಥರನೇ ನೀವು ಈ ಥ್ರೆಡ್ನ ಸ್ಟಿಚ್ ಮಾಡಬೇಕು. ಟೈಯಿಂಗ್ ಥ್ರೆಡ್ಡನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ. ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೋ ಅದರಲ್ಲಿ ಮಾಡಿ. ನನಗೆ ಈ ಮೆಥಡ್ ತುಂಬ ಈಸಿ, ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ತಾಯಿರ್ತೀನಿ. ಇಲ್ಲಿ ಒಟ್ಟು 4 ಥ್ರೆಡ್ನ ನಾನು ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 2 ಕಟ್ಟೋದಕ್ಕೆ, ಕೆಳಗಡೆ 2. ಕೆಳಗಡೆ ನೀವು ಕೊಡುವಂಥ ಥ್ರೆಡ್ಡು ತುಂಬ ಸಣ್ಣ ಇರಬೇಕು ಅಂತೇನಲ್ಲ, ಅಲ್ಲದೆ ಈ ರೀತಿ ಸಾಫ್ಟ್ ಮೆಟೀರಿಯಲ್ ಆದರೆ ತುಂಬ ನೀಟಾಗಿ ಬರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ನೀವು ಡಿಸೈನ್ಗಳನ್ನ ಸ್ಟಿಚ್ ಮಾಡುವಾಗ ಮೆಟೀರಿಯಲ್ನು ಕೂಡ ನೋಡಿ, ಆ ಬಟ್ಟೆಗೆ ಆ ಡಿಸೈನ್ ಸೂಟ್ ಆಗುತ್ತಾ ಅಂತ. ಯಾಕಂದರೆ ಸ್ಟಿಚ್ ಮಾಡುವಾಗ ನಮಗೂ ಕೂಡ ಕೆಲಸ ಈಸಿಯಾಗಿ ಆಗಬೇಕು, ಬೇಗ ಆಗಬೇಕು. ಹಾಗಾಗಿ ತುಂಬ ಜರಿ ಇರುವಂಥ ಬ್ಲೌಸ್ಗಳಿಗೆ ಈ ರೀತಿ ಥ್ರೆಡ್ ಎಲ್ಲ ಮಾಡೋದಕ್ಕಾಗಲ್ಲ, ಅದು ಬಿಟ್ಕೊಳ್ಳುತ್ತೆ. ಮತ್ತು ಅವರು ಒಂದು 2-3 ಸಲ ವೇರ್ ಮಾಡ್ತಿದ್ದ ಹಾಗೆ ಅದೆಲ್ಲ ಪಿಂಚ್ಕೊಳ್ಳೋ ಥರ ಆಗಿಬಿಡುತ್ತೆ. ಹಾಗಾಗಿ ಅಕಸ್ಮಾತ್ ಏನಾದರೂ ಕಸ್ಟಮರ್ ಅಂಥ ಬ್ಲೌಸ್ಗಳಿಗೆ ಇಂಥ ಡಿಸೈನ್ನ ಚೂಸ್ ಮಾಡಿದ್ರೆ ನೀವು ಥ್ರೆಡ್ಡನ್ನು ಆದಷ್ಟು ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಪ್ಲೈನ್ ಪೀಸಲ್ಲಿ ಮಾಡಿಕೊಂಡು ಕೊಡಿ, ಆಗ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಕೆಳಗಡೆ ಕೊಡೋದಕ್ಕೆ ಥ್ರೆಡ್ನ ರೆಡಿ ಮಾಡಿಕೊಂಡೆ. ಅದಕ್ಕೆ ಕುಚ್ಚು ಮಾಡೋದಕ್ಕೆ ಮುಂದೆಗಡೆ ಬಾರ್ಡ್ರ್ ಪೀಸಲ್ಲೇ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಾಂಟ್ರಾಸ್ಟ್ ಕಲರ್ ಇರಲಿಲ್ಲ. ಸ್ಯಾರಿನೂ ಸೇಮ್ ಕಲರು, ಬ್ಲೌಸು ಸೇಮ್ ಕಲರ್ ಇದೆ. ಹಾಗಾಗಿ ಮುಂದೆ ಲಟ್ಕನ್ನು ಕೂಡ ಸೇಮ್ ಕ್ಲಾತಲ್ಲೇ ಕೊಡ್ತಾ ಇದ್ದೀನಿ.
ನೋಡಿ ಈ ರೀತಿ ನಾವೇನು ಸೈಡು ಸ್ಟಿಚ್ ಹಾಕ್ತೀವಲ್ಲ, ಜಾಯಿನ್ ಮಾಡ್ತೀವಲ್ಲ, ಅಲ್ಲಿ ಎಂಡಿಂಗಿಂದನೂ ಕೂಡ ತೊಗೋಬೇಕು. ಈ ರೀತಿ ತೊಗೊಂಡು ಸ್ಟಿಚ್ ಹಾಕಬೇಕು. ಕಿನಾರಿ ಎಲ್ಲ ಹಾಕಿರ್ತೀವಲ್ಲ ಅದೇ ಥರ ಬರಬೇಕು ಸ್ಟಿಚಿಂಗು. ಈ ಥರ ಮಾಡೋದ್ರಿಂದ ಆ ಥ್ರೆಡ್ಡು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಾವು ನೆಕ್ಗೆ ಕೊಡೋ ಥರ ತುದಿನಲ್ಲಿ ಏನಾದರೂ ನೀವು ರಫ್ ಹೊಡೆದು ಸ್ಟಿಚ್ ಹಾಕಿ ನೀವು ಈ ಥರ ಥ್ರೆಡ್ ಕೊಟ್ಬಿಟ್ರೆ ಖಂಡಿತ ಸ್ವಲ್ಪ ದಿನ ಆದಮೇಲೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರನೇ ಮಾಡಬೇಕು. ಇದನ್ನು ಮಾತ್ರ ಗಮನ ಇಟ್ಟು ನೋಡ್ಕೊಳ್ಳಿ. ಟೈಯಿಂಗ್ ಥ್ರೆಡ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಡಿಸೈನೇ ಮಾಡಿರೋದು, ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಬ್ಯಾಕ್ ಪಾರ್ಟ್ ಈ ಥರ ರೆಡಿಯಾಗಿದೆ. ಇನ್ನು ಶೋಲ್ಡರ್ ಜಾಯಿನ್ ಮಾಡೋದು ಮತ್ತು ನೆಕ್ ಪೀಸನ್ನು ಕೊಡೋದು. ಇದು ಫ್ರಂಟಲ್ಲೂ ಕೂಡ ವಿ ಶೇಪ್ ತೆಗೆದಿರೋದು, ಹಾಗಾಗಿ ಕ್ರಾಸ್ ಪೀಸ್ ಅಥವಾ ಸ್ಟ್ರೈಟ್ ಪೀಸ್ನ ನೆಕ್ ಪೀಸ್ಗೆ ಕೊಡ್ಬೋದು. ಮತ್ತು ಶೋಲ್ಡರ್ ಜಾಯಿನ್ ಮಾಡಿ ನೆಕ್ ಪೀಸ್ ಕೊಟ್ಟು ಇದಕ್ಕೆ ಮೇಲ್ಗಡೆಗೆ ಟೈಯಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಿ ಸ್ಲೀವ್ ಜಾಯಿನ್ ಮಾಡಿ ಸೈಡ್ನ ಸ್ಟಿಚ್ ಹಾಕ್ಕೊಳ್ಳೋದಷ್ಟೇ. ಸೈಡ್ ಜಾಯಿಂಟ್ ಮಾಡುವಾಗ ಮೆಜರ್ಮೆಂಟ್ ಬ್ಲೌಸ್ಗಿಂತ 1/4 ಇಂಚ್ ಆದ್ರೂ ಟೈಟ್ ಮಾಡ್ಕೊಳ್ಳಿ, ಆಗ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ. ಮತ್ತು ಈ ಬ್ಲೌಸ್ ಈ ಥರ ಫಿನಿಶಿಂಗ್ ಬಂದಿದೆ. ಡಿಸೈನ್ ತುಂಬಾ ಈಸಿಯಾಗಿದೆ, ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈಗ ಈ ಬ್ಲೌಸ್ ಫೈನಲ್ ಆಗಿ ಈ ರೀತಿ ಫಿನಿಶಿಂಗ್ ಆಗಿದೆ, ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಇನ್ನು ಈಗ ಇದಕ್ಕೆ ಎಮ್ಮಿಂಗು ಹುಕ್ಸ್ ಎಲ್ಲ ಹಾಕಬೇಕು. ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ಶೋ ಬಟನ್ ಇಟ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಈಗ ಕಪ್ಸ್ನ ಅಟ್ಯಾಚ್ ಮಾಡಬೇಕು. ನಾವು ಸ್ಟಿಚ್ ಮಾಡುವಾಗಲೇ ಅಟ್ಯಾಚ್ ಮಾಡಬೇಕಿತ್ತು, ಬಟ್ ಈ ಮೆಜರ್ಮೆಂಟ್ಗೆ ನನಗಿಲ್ಲಿ ಸಿಗಲಿಲ್ಲ. ಹಾಗಾಗಿ ಬೇರೆ ಕಡೆಯಿಂದ ತರಿಸ್ಕೊಂಡು ಆಮೇಲೆ ಅದನ್ನು ಕೈಯಲ್ಲೇ ಒಂದು 4 ಕಡೆ ಟಾಕ ಹಾಕೋಬೇಕು. ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?